ದೊಡ್ಡವ್ರಲ್ವಾ ಬಾಯ್ ಬಿಟ್ಟು ನಮ್ಗಿದ್ದು 1 ಗಂಟೆಯಿಂದ ವ್ಲಾಗ್ನ ಮೈಂಡ್ ಫ್ರೆಶ್ ಆಗುತ್ತಲ್ವ. ಅಮ್ಮ ಮೊಟ್ಟೆ ಸಾರು ಮಾಡ್ತೀಯಾ ಅಂತ ಕೇಳಿದ್ರು. ಆಗೋದಕ್ಕೆ ಬಿಡೋಣ. ಮತ್ತೆ ಕರೆಂಟ್ ಹೋಗ್ಬಿಟ್ರೆ ನಡಿ ಮಗ್ನೆ ನಡಿಮ ಅಂತ ಹೇಳಿಕೊಟ್ಟೆ. ಏನಾದ್ರೂ ಅಡುಗೆ ಮಾಡಬೇಕು. ಎಲ್ರು ಏನ್ ಬೇಕು ಟೋನಿ ಬ್ರೂನೋಗೆ? ಇವಾಗ ಬಾಯ್ ಬಂದ್ಬಿಟ್ಟಿದೆ ಅದನ್ನ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನುಮೌನಿಕಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಬುಧವಾರ ಬೆಳಿಗ್ಗೆ 11 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಏನೆಲ್ಲ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನಮ್ಮ ಚಾನಲ್ನ, ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಟೀ ಮಾಡೋಣ ಅಂತ ಹಾಲು ತಗೊತಾ ಇದ್ದೀನಿ. ಕೆಲಸ ಎಲ್ಲ ಮುಗೀತು. ಮತ್ತೆ ಟೀ ಮಾಡಬೇಕು, ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು, ಶಾರ್ಟ್ಸಿಗೆ ಏನಾದರೂ ಸ್ವೀಟ್ ಮಾಡಬೇಕು. ಫಸ್ಟು ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಸ್ಟ್ರಾಂಗ್ ಆಗೇ ಮಾಡ್ಕೊತಿದ್ದೀನಿ. ಸ್ವಲ್ಪನೇ ನೀರು ಹಾಕ್ತಿದ್ದೀನಿ. ಅಮ್ಮನ ಕುಡೀರಿ ಅಂತಂದ್ರೆ ಬೇಡ ಅಂತಂದ್ರು, ಮತ್ತೆ ಇವಾಗೂ ಬೇಡ ಅಂತಂದ್ರು. ನಾನು ಬೆಳಗ್ಗೆ ಹೊತ್ತು ಸ್ಕಿಪ್ ಮಾಡ್ತಿದ್ದೀನಲ್ವಾ, ಟಿಫನ್ ಆದ್ಮೇಲೆ ಲೈಟಾಗಿ ಟೀ ತಗೊತೀನಿ. ನಮ್ಮ ಬ್ರೂನೋ ನೋಡಿ ಯಾವ ಶೇಪಲ್ಲಿ ಮಲಗಿದಾನೆ ಅಂತ. ಆತ್ಮ ಟೋನಿ ಕಾಂಪೌಂಡಲ್ಲಿ ಮಲಗಿದಾನಾ? ಇಲ್ಲಿ ಒಂದು ಚೇರ್ ಹಾಕೇ ಬಿಟ್ಟಿರ್ತೀನಿ. ಅಡುಗೆ ಮಾಡಬೇಕಾದ್ರೆ ಕಾಲು ನೋವು ಬಂತು ಅಂದರೆ ಕುತ್ಕೊಳ್ಳೋದಿಕ್ಕೆ ಯಾವಾಗೂ ಒಂದು ಚೇರ್ ಇರುತ್ತೆ. ಇಲ್ಲ ಅಂದರೆ ಸಪೋಸ್ ಅಮ್ಮನೋ ಇಲ್ಲ ನೆಂಟರು ಯಾರಾದರೂ ಬಂದರು ಅಂತಂದ್ರು, ನಾನು ಅಡುಗೆ ಮನೆಯಲ್ಲಿದ್ದರೆ ನಾನು ಅಡುಗೆ ಮಾಡ್ತಿದ್ರೆ ಅವ್ರು ಕುತ್ಕೊಂಡು ಮಾತಾಡ್ತಿರ್ತಾರೆ. ಬೆಳಗ್ಗೆ ಮಾಡಿರೋದು ಅಡುಗೆ ಮತ್ತೆ ಉಳಿದಿರೋದು ನೆನ್ನೆದು ಗೊಜ್ಜೋ ಏನಾದರೂ ಉಳಿದಿರುತ್ತಲ್ಲ ಅದನ್ನೆಲ್ಲ ಈ ರೀತಿ ಹಾಕಿ ಇಟ್ಬಿಡ್ತೀನಿ. ಮತ್ತೆ ಇದು ಬಂದು ತೊಳೆದು ಇಟ್ಬಿಟ್ಟಿದ್ದೀರಿ. ಈಗ ಇನ್ನ ಹೇಳಿದ್ನಲ್ವಾ ಸ್ವೀಟ್ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಇರಲಿ ಅಂತ ಇಲ್ಲೇ ಇಟ್ಟಿದ್ದೀನಿ. ಇನ್ನು ನಾನು ಕಾಫಿನೋ ಟೀನೋ ಇವಾಗ ಕುಡ್ಕೊಂಡ್ಬಿಟ್ಟು ಆಮೇಲೆ ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಅಡುಗೆ ಏನು ಮಾಡೋದಂತನೂ ಇನ್ನೂ ಡಿಸೈಡ್ ಮಾಡಲಿಲ್ಲ. ನೋಡೋಣ ಏನು ಮಾಡ್ತೀನೋ ಗೊತ್ತಿಲ್ಲ. ಫಸ್ಟ್ ಕಾಫಿ ಕುಡ್ಕೊಂಡು ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಏನು ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು ತಲೆಗೊಡಿಯುತ್ತೆ. ಅವಾಗ ಅದನ್ನ ಮಾಡ್ಕೊತೀನಿ. ಕಾಫಿ ಪುಡಿ ಪ್ಯಾಕೆಟ್ ಬರುತ್ತಲ್ವ ₹2, ಅದು ಒಂದು ಹಾಕ್ಕೊಂಡಿದ್ದೀನಿ. ಹಾಲು ಒಂದು ಸ್ವಲ್ಪ ನಾವು ಚೆನ್ನಾಗಿ ಕುದಿಸಿದಿರಿ ಅಂತಂದ್ರೆ ನಮಗೆ ಸ್ಟ್ರಾಂಗ್ ಆಗಿ ಟೇಸ್ಟಿ ಆಗಿರುತ್ತೆ ಕಾಫಿ. ನೋಡಿ ಸ್ಟ್ರಾಂಗ್ ಆಗಿ ಕಾಫಿ ಆಯಿತು. ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ. ಟಿವಿ ನೋಡ್ಕೊಂಡು ಇನ್ನು ಕಾಫಿ ಕುಡಿತಿದ್ದೆ. ಅಮ್ಮ ಮೊಟ್ಟೆ ಸಾರು ಮಾಡ್ತೀಯಾ ಅಂತ ಕೇಳಿದ್ರು. ಮೋಸ್ಟ್ಲಿ ಅಮ್ಮಗೆ ಮೊಟ್ಟೆ ತಿನ್ನಬೇಕು ಅಂತ ಅನಿಸ್ತಿದೆಯೇನೋ, ಅದಕ್ಕೆ ಈಗ ಮೊಟ್ಟೆ ಸಾರು ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಆಲ್ರೆಡಿ ಊರಿಂದ ತಗೊಂಬಂದಿರೋ ಮೊಟ್ಟೆಗಳಿದೆ, ಬಟ್ ತುಂಬ ಚಿಕ್ಕದಾಗಿದೆ. ಸಾರಿಗೆ ಅದೆಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಇವಾಗ ಅಂಗಡಿಯಿಂದ ನನ್ನ ಮಗ ಕೈಯಲ್ಲಿ ತರಿಸ್ಬಿಟ್ಟು ಮೊಟ್ಟೆ ಸಾರು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಬೆಳಗ್ಗೆ ಮಾಡಿರೋದು ಟೊಮೆಟೊ ರೈಸು ಒಂದು ಸ್ವಲ್ಪ ಇತ್ತು. ಇನ್ನು ಅದ್ರ ಜೊತೆಗೆ ಇದು ಮಾಡಿಬಿಡೋಣ ಅಂತ. ಹೆಂಗೋ ಟೋನಿ ಬ್ರೂನೋನು ಮೊಟ್ಟೆ ತಿನ್ಕೊತಾರಲ್ವ, ಸಪ್ರೇಟಾಗಿ ಆಗ್ದಿರಾ ಮೊಟ್ಟೆ ಸಾರು ಮಾಡಿಬಿಟ್ಟು ಇವ್ರಿಗೆ ಮಾತ್ರ ಒಂದು ಸ್ವಲ್ಪ ಹೊತ್ತು ಮೊಟ್ಟೆ ಬೇಯಿಸ್ಬಿಡೋಣ ಅಂತ ಅಂದ್ಕೊತಿದ್ದೀನಿ. ನಾನು ಯಾವ ರೀತಿ ಮೊಟ್ಟೆ ಸಾರು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಸಾರಿಗೆ ಈರುಳ್ಳಿ ತಗೊತಾ ಇದ್ದೀನಿ. ಮೊಟ್ಟೆ ಸಾರು ಅಂತ ಹೇಳಿದ್ನಲ್ವ, ಅದಕ್ಕೆ ಅಮ್ಮ ಬಿಡಿಸಿಟ್ಟಿರೋ ಬೆಳ್ಳುಳ್ಳಿ ಇದೆ ನೋಡಿ ಇದು. ಮತ್ತು ನೆನ್ನೆ ನಾನು ಸಾರಿಗೆ ಅಂತ ಹೇಳಿಬಿಟ್ಟು ತೆಂಗಿನಕಾಯಿ ಹಾಗೆ ಶುಂಠಿ ಎಲ್ಲ ಕಟ್ ಮಾಡಿ ತೊಳೆದು ಇಟ್ಟಿದ್ನಲ್ವ, ಅದು ಹೇಗೋ ರೆಡಿಯಾಗಿದೆ. ಇವಾಗೇನು ಸಾರಿಗೆ ಸಪ್ರೇಟಾಗಿ ಕಟ್ ಮಾಡೋ ಅಷ್ಟೇನಿಲ್ಲ. ರುಬ್ಕೊಳ್ಳೋದಕ್ಕೆ ಅಂತ 2 ಈರುಳ್ಳಿ ಹಾಕ್ಕೊತೀನಿ. ಮತ್ತು ಅಮ್ಮ ಬಿಡಿಸಿಟ್ಟಿರೋ ಬೆಳ್ಳುಳ್ಳಿ ಸರಿ ಹೋಗುತ್ತೆ ಸಾರಿಗೆ. ಮೊಟ್ಟೆ ಸಾರಲ್ವ, ಜಾಸ್ತಿ ಬೆಳ್ಳುಳ್ಳಿ ಏನು ಹಾಕೋಷ್ಟಿಲ್ಲ. ಮಟನ್ ಸಾರಿಗೆ ಅಂತಂದರೆ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಆಗುತ್ತೆ. ಇನ್ನಿಷ್ಟನ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇದೆಲ್ಲ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ತೋರಿಸ್ಕೊಡ್ತೀನಿ ಅದು ನಾನು ಯಾವ ರೀತಿ ಮಾಡೋದು ಅಂತ.
ಮತ್ತೆ ನಿನ್ನೆ ಆದಂಗೆ ಆಗೋಗುತ್ತೆ. ಅದಕ್ಕೆ ಬೇಗ ಮಸಾಲೆ ರುಬ್ಕೊಂಡ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೂ ಟೈಮು 11:15 ಆಗಿಲ್ಲ. ಬಟ್ ಇವಾಗ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಬೇಕಾದ್ರೆ ಮಧ್ಯಾಹ್ನಕ್ಕೆ 1 ಗಂಟೆಗೂ ನಾವು ಬಿಸಿ ಬಿಸಿಯಾಗಿ ಸಾರು ಮಾಡ್ಕೊಬೋದು. ಇಲ್ಲ ನಾನು ಕುತ್ಕೊಂಡು ಇದೋಗಿದ್ದೀನಿ ಅಂತಂದರೆ ಟೈಮ್ ಆಗಲಿ ಅಂತ ಹೇಳಿಬಿಟ್ಟು ನಿನ್ನೆ ಆಯ್ತಲ್ವಾ ಕರೆಂಟ್ ಬಂದಿದ್ದು 3:30-4 ಗಂಟೆಗೆ ಬಂತು. ನಾವು ಊಟ ಮಾಡೋದ್ರ ಒಳಗಡೆ 3 ಗಂಟೆ ಆಯಿತು. ಅದು ನಾನು ಇದ್ದಕ್ಕಿದ್ದಂಗೆ ರೆಡಿ ಮಾಡಿ ಮಸಾಲೆನ ಸಾರು ಮಾಡಿ ತಿಂದಿದ್ದು ಆಯಿತು. ಬಟ್ ಮಸಾಲೆ ರುಬ್ಬಿದಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಆದರೂ ಅರ್ಜೆಂಟಿಗೆ ಏನೋ ಒಂದು ಮಾಡ್ಕೊಬೋದಲ್ವಾ ಈಸಿಯಾಗಿ ಅಂತ ಹೇಳಿಬಿಟ್ಟು ಆಲ್ರೆಡಿ ನಾನು ಪೇಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಬೇಗ ಬೇಗ ಮಾಡ್ಕೋಬೋದು ಅಂತ. ಕರೆಂಟ್ನೇ ನಂಬ್ಕೊಂಡಿರೋದಕ್ಕಾಗೋದಿಲ್ಲ, ಅದಕ್ಕಂತಲೇ UPS ಹಾಕ್ಸ್ಕೊಂಡಿದ್ದು ನಾನು ಆ ಕಾರಣಕ್ಕೆ. ಆದರೆ ಅದು ಈಗ ಆಯಿತು. ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಲವಂಗ, ಈ ಅನಾನಸ್ ಹೂವು ಹಾಕ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ತೆಂಗಿನಕಾಯಿ. ಸಾರು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ, ಅದಕ್ಕೆ ಈ ರೀತಿ ಫ್ರೈ ಮಾಡ್ಕೊಂಡು ಹಾಕೊಂಡಿದ್ದೀರಿ ಅಂತಂದ್ರೆ ಗಟ್ಟಿ. ಅಮ್ಮ ಮೊಟ್ಟೆ ಸಾರು ಮಾಡ್ತೀಯಾ ಅಂತ ಕೇಳ್ಬಿಟ್ಟು ಹೋದ್ರು. ನಾನು ಏನು ಆನ್ಸರ್ ಕೊಟ್ಟಿಲ್ಲ, ಯೋಚನೆ ಮಾಡ್ತಾ ಇದ್ದೆ. ಬಟ್ ಇವಾಗ ಕೇಳ್ತೀನಿ ರೀ, ಅಮ್ಮ ಕೆಳಗೆ ಬಂದಂಗಿದ್ದಾರೆ, ಕೇಳ್ತೀನಿ ಅಮ್ಮ ಏನ್ ಹೇಳ್ತಾರೋ ಕೇಳೋಣ. ಏನ್ ಸಾರು ಮಾಡೋದಮ್ಮ ಅಂತ ಹೇಳ್ಬಿಟ್ಟು ಕೇಳೋಣ ಬನ್ನಿ ಅಮ್ಮನ. ಮೊಟ್ಟೆ ಸಾರು ಮಾಡೋದಾ? ಸರಿ. ನೀನ್ ಕೇಳ್ದೆ ಅಲ್ಲ, ಸರಿ ಮಾಡೋಣ ಅಂತ ಮಾಡ್ತೀನಿ ಬಿಡು. ಏನು ಇವಾಗ ಯಾವ್ದೋ ಒಂದ್ ಸಾರು ಮಾಡ್ಬೇಕಲ್ಲ, ಮೊಟ್ಟೆ ಸಾರು ಮಾಡ್ತೀನಿ ಬಿಡು. ಸರಿಮಾ ಆಯ್ತು, ಮಾಡ್ತೀನಿ ಬಿಡಮ್ಮ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ, ಆಮೇಲೆ ಮಿಕ್ಸಿಗೆ ಹಾಕ್ಕೊಂತೀನಿ. ನೋಡಿ, ನೀವೇ ಕೇಳಿಸ್ಕೊಂಡ್ರಲ್ವಾ, ದೊಡ್ಡವ್ರಲ್ವಾ, ಬಾಯ್ ಬಿಟ್ಟು ನಮ್ಗೆ ಇದು ಬೇಕು ಅಂತ ಕೇಳೋದಿಲ್ಲ. ಮಾಡ್ತೀರಾ ಅಂತ ಅಂದವಾಗೆ ನಾವು ಅರ್ಥ ಮಾಡ್ಕೊಬೇಕು. ಅವ್ರಿಗೆ ಇದು ಬೇಕು ಅಂತ ಅನ್ನಿಸ್ತಿದೆ, ಮಾಡಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ. ನಾನು ಅಮ್ಮ ನಂಗೆ ಹೇಳ್ತಾ ಇನ್ ಸರಿ ಅಂತ ಹೇಳ್ಬಿಟ್ಟು ಮೊಟ್ಟೆ ಸಾರೇ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಅದು ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ನ, ಕರೆಂಟು ಹೋಯ್ತು. ಹೋಗ್ಬಿಟ್ ಬಾ ಮಗ್ನೆ. ಕರೆಂಟು ಹೋಯ್ತಾ, ಟೆನ್ಷನ್ ಆಗೋಗ್ಬಿಡ್ತು. ಮತ್ತೆ ಹಂಗೆ ಕರೆಂಟ್ ಬಂತು, ಅದಕ್ಕೆ ಫಾಸ್ಟ್ ಆಗಿ ತಗೊಂಡ್ಬಂದು ರುಬ್ಬಿಟ್ಟೆ. ರುಬ್ಬವಾಗೂ ವಿಡಿಯೋ ಶೂಟ್ ಮಾಡೋದಿಕ್ಕೆ ಆಗ್ಲಿಲ್ಲ. ಮತ್ತೆ ಕರೆಂಟ್ ಹೋಗ್ಬಿಟ್ಟು ನೆನ್ನೆ ತರ ಎಲ್ಲಿ ಮತ್ತೆ ಸಂಜೆಗೆ ಬರುತ್ತೋ ಅಂತ ಹೇಳ್ಬಿಟ್ಟು ಬೇಗ ಮಸಾಲೆ ರುಬ್ಬಿಟ್ಟೆ. ಇದಕ್ಕೆ ಅವಾಗ್ಲೇ ನಾನೆಲ್ಲ ತೋರ್ಸ್ಕೊಟ್ನಲ್ವಾ, ಅದೆಲ್ಲ ಫ್ರೈ ಮಾಡಿರೋದು ಹಾಕೊಂಡ್ಬಿಟ್ಟು 1 ಟೊಮೆಟೊ ಹಾಕೊಂಡು 1.5 ಸ್ಪೂನ್ ಖಾರ ಹಾಕೊಂಡಿದೀನಿ. 2 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಂಡು ಒಂದ್ ಸ್ವಲ್ಪ ಅರ್ಶಿನದ ಪುಡಿ ಹಾಕೊಂಡೆ, ಕಲರ್ಗೆ, ಇಲ್ಲಾಂದ್ರೆ ಬೆಳ್ಳಗಿರುತ್ತೆ ಅದಕ್ಕೆ. ಅಷ್ಟೇ. ಮಸಾಲೆ ರುಬ್ಬಿದ ತಕ್ಷಣನೇ ತೆಗೆದು ಸ್ಟೋರ್ ರೂಮ್ಗೆ ಇಟ್ಬಿಡ್ತೀನಿ. ಇಲ್ಲಿ ನೀರು ಇಲ್ಲ ಅನ್ನ ಸಾರು ಎಲ್ಲ ಬೀಳ್ತಾ ಇರುತ್ತಲ್ಲ, ಗಲೀಜಾಗಿ ಬೇಗ ರಿಪೇರಿಗೆ ಬಂದ್ಬಿಡುತ್ತೆ. ಈ ರೀತಿ ನೀರಲ್ಲಿ ಹಾಕಿ ಇಟ್ಬಿಟ್ಟಿದೀನಿ. ಅಂದ್ರೆ ಬೇಯಿಸಿಲ್ಲ, ಹಸಿ ಮೊಟ್ಟಿನೇ ಈ ರೀತಿ ನೀರಲ್ಲಿ ಒಂದ್ ಸ್ವಲ್ಪ ಕ್ಲೀನ್ ಆಗಿರ್ಲಿ ಅಂತ ಹಾಕಿ ಇಟ್ಟೆ. ಊರಿಂದ ತಗೊಬಂದಿದ್ದು, ಒಂದ್ ಮೊಟ್ಟೆ ಒಡೆದೋಗಿತ್ತು, ಅದಕ್ಕೆ ಸ್ಮೆಲ್ ಬರುತ್ತೆ ಅಂತ ಹೇಳಿ ಈ ರೀತಿ ತೊಳೆದ್ಬಿಟ್ಟು ಆಮೇಲೆ ಒಡೆದ್ಬಿಟ್ಟು ಹಾಕೊಳ್ಳೋಣ ಅಂತ ಹೇಳಿ ಇಟ್ಟಿದ್ದೀನಿ. ಮತ್ ಮಾಡ್ಬೇಕಾದ್ರೆ ಕಟ್ ಮಾಡಿ ಇಟ್ಕೊಂಡಿದೀನಿ ಅಂದ್ರೆ ಸ್ವಲ್ಪ ಈಸಿ ಆಗುತ್ತೆ, ಅವಾಗಿಂದ ಅವಾಗ ಹಾಕೊಬಹುದು. ಇಲ್ಲ ಆಮೇಲೆ ಮಾಡೋ ಟೈಮಲ್ಲಿ ಕಟ್ ಮಾಡ್ಕೊಂಡ್ರೆ ಬಾಣ್ಲಿ ಎಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಗ್ಯಾಸ್ ಅಂಟಿಸೋಣ ಅಂತ ಮಾಡ್ಕೊಂತಿದ್ದೆ. ನೋಡಿ ಇಟ್ಟಿದ್ದೀನಿ, ಇದರಲ್ಲಿ ನೀರು ಸ್ವಲ್ಪ ಹಿಡ್ದಿಟ್ಕೊಂಡ್ಬಿಡ್ತೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತೆ ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕಿದೆ. ಈಗ ಇದನ್ನ ಫ್ರೈ ಮಾಡ್ಕೊಂತೀನಿ. ರುಬ್ಕೊಂಡಿದ್ರಲ್ವಾ, ಮಸಾಲೆನ ಹಾಕ್ಬಿಡ್ತಾ ಇದ್ದೀನಿ. ನೋಡಿ, ರುಬ್ಬಿಟ್ಕೊಂಡಿರೋ ಮಸಾಲೆ ನೋಡಿ, ಮಸಾಲೆ ಎಲ್ಲ ಹಾಕಿ ಇಷ್ಟು ಮಾತ್ರ ನೀರು ಇಟ್ಕೊಂಡಿದ್ದೀನಿ. ಕಲ್ಲುಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಮಸಾಲೆ ಎಲ್ಲ ಕುದಿಬೇಕು. ಈ ಕಡೆ ರೈಸ್ಗೆ ಇಟ್ಬಿಡ್ತಾ ಇದ್ದೀನಿ, ವೈಟ್ ರೈಸ್ಗೆ. ಮತ್ತೆ ಈ ಕಡೆ ನೋಡಿ, ಇದು ಕುದೀತಿದೆ ಚೆನ್ನಾಗಿ. ಮಸಾಲೆ ಎಲ್ಲಾನು ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ
ನೋಡಿ ಅವಾಗ ಈ ರೀತಿ ಒಂದು ಬೌಲಲ್ಲಿ ಒಡೆದ್ಬಿಟ್ಟು ಆಮೇಲೆ ಇದ್ರಲ್ಲಿ ಸೈಡಲ್ಲಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಸಪೋಸ್ ಏನಾದ್ರೂ ಕೆಟ್ಟೋಗಿದ್ರೆ ಸಾರೆಲ್ಲ ಆಮೇಲೆ ಕೆಟ್ಟೋಗುತ್ತೆ. ಅದಕ್ಕೆ ಆ ಮೊಟ್ಟೆ ಚೆನ್ನಾಗಿದೆ ಅಂತ ಅನ್ಸಿದ್ಮೇಲೆ ಸಾರಲ್ಲಿ ಬಿಡ್ತಾ ಇದ್ದೀನಿ. ನೀವಾದ್ರೆ ಅಂಗಡಿಯಿಂದ ತರೋ ಮೊಟ್ಟೆ ಆದ್ರೆ ಡೈರೆಕ್ಟ್ ಆಗಿ ಹಾಕೋಬಹುದು. ಇದು ನಮ್ದು ಕೋಳಿ ಫಾರಂ ಮೊಟ್ಟೆ ಅಂತ ಹೇಳಿದ್ನಲ್ವಾ, ಅಂದ್ರೆ ಫ್ರೆಶ್ ಮೊಟ್ಟೆನೆ ಕೊಟ್ಟಿದ್ದಾರೆ. ಆದ್ರೂ ಸಪೋಸ್ ಏನಾದ್ರೂ ಒಂದೊಂದ್ ಮೊಟ್ಟೆ ಕೆಟ್ಟೋಗಿದ್ರೆ ಸಾರೆಲ್ಲ ಕೆಟ್ಟೋಗುತ್ತೆ. ಅದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದೀನಿ. ಅಂದ್ರೆ ಒಂದ್ ಕಡೆಯಿಂದ ಫುಲ್ಲು ಸುತ್ತಲೂ ಹಾಕೊಂಡು ಮತ್ತೆ ಮಧ್ಯದಲ್ಲೂ ಹಾಕ್ಬಿಟ್ಟಿದೀನಿ. ಇವಾಗ ನಾನು ಆಲ್ರೆಡಿ ಸಿಮ್ಮಲ್ಲಿ ಇಟ್ಟಿರೋದ್ರಿಂದ ಲೈಟ್ ಆಗಿ ಕುದಿತಿದೆ ನೋಡಿ. ಈ ರೀತಿ ಕುದಿದಿದೆ ಅಂತಂದ್ರೆ ನಮ್ಗೆ ಮೊಟ್ಟೆ ಎಲ್ಲಾನು ಫುಲ್ಲು ಬಿಟ್ಕೊಳ್ಳೋದಿಲ್ಲ. ಇಲ್ಲ ಅಂತಂದ್ರೆ ಫುಲ್ಲು ಸ್ಪ್ರೆಡ್ ಆಗೋಗುತ್ತೆ, ಸಾರೆಲ್ಲ ಸ್ಪ್ರೆಡ್ ಆಗೋಗುತ್ತೆ. ಅದಕ್ಕೆ ನಮ್ಗೆ ಮೊಟ್ಟೆನೇ ಬೇಕಲ್ವಾ, ಅದ್ರಿಂದ ನಾವು ಸಿಮ್ಮಲ್ಲಿ ಇಟ್ಬಿಟ್ಟು ಮೊಟ್ಟೆ ಬೇಯೋದಿಕ್ಕೆ ಒಂದು 10-15 ನಿಮಿಷ ಟೈಮ್ ತಗೊಳುತ್ತೆ. ನಾವು ಹೀಗೆ ಬಿಟ್ಬಿಟ್ಟಿದೀರಿ ಅಂತಂದ್ರೆ ಅದ್ ರೆಡಿ ಆಗೋಗುತ್ತೆ. ಕುಕ್ಕರ್ ಇಟ್ಬಿಟ್ಟು ನಾನು ಸ್ಟವ್ ಅಂಟಿಸಿಲ್ಲ. ಈ ಕಡೆ ಅನ್ನಕ್ಕೂ ಸಾರ್ಗೊಂದ್ ಕಡೆ ಇಟ್ಟಿದೀನಿ, ಅನ್ನಕ್ಕೂ ಒಂದ್ ಕಡೆ ಇಟ್ಬಿಟ್ಟಿದೀನಿ. ಇವ್ರಿಗೂನು ಬೋನ್ಸ್ ತರಿಸಿದೀನಿ ನೋಡಿ, ಎಷ್ಟು ಖುಷಿ ಪಡ್ತಾರೆ ಅದು ಕೊಡ್ಬೇಕಾದ್ರೆ. ಏನ್ ಬೇಕು ಟೋನಿ ಬ್ರೂನೋಗೆ? ಯಾರಿಗೆ ತಂದಿರೋದು? ಯಾರಿಗಮ್ಮ? ಒಂದ್ ಬೇಕಾ ಇದು? ಇದು ಬೇಕಾ? ಇಂದ ಕಟ್ ಮಾಡು. ಏನ್ ಅದು? ಓಹ್ ಓಹ್, ಇವಾಗ ಬಾಯ್ ಬಂದ್ಬಿಟ್ಟಿದೆ. ಅದನ್ನ ನೋಡ್ಬಿಟ್ಟು ಬಾಯ್ ಬಂದ್ಬಿಟ್ಟಿದೆ ಅವನಿಗೆ. ಅಲ್ಲಿ ನೋಡಿ, ಅವನ್ ನೋಡಿ. ನಿಮ್ಗೆ ತಂದಿರೋದು, ನಿಮ್ಗೆ. ತಗೊಳ್ಳಿ. ಎಲ್ಲಿ ಕುತ್ಕೊಳ್ಳೋದು? ಬೈಲಿ ನೋಡಿ. ಈ ರೀತಿ ನಾವು ಒಂದು ಕಡೆಯಿಂದ ಹಾಕ್ಕೊಂಡಿದ್ದೀರಿ ಅಂದರೆ ಮೊಟ್ಟೆ ನೋಡಿ ಈ ರೀತಿ ಇರುತ್ತೆ. ತಿನ್ಬೇಕಾದ್ರೂ ಚೆನ್ನಾಗಿರುತ್ತೆ. ಸೈಡಲ್ಲಿ ಅಂದರೆ ಸಾರು ಜೊತೆಗೆ ನಂಚ್ಕೊಂಡು ತಿನ್ನೋ ಥರ ಇರುತ್ತೆ. ಹೇಳ್ಬಿಟ್ಟು ಅಮ್ಮ ಜೊತೆಗೆ ನಾನು ಬಂದೆ. ಒಂದು ಸ್ವಲ್ಪ ತಣ್ಣಗೆ ಗಾಳಿ ಬರುತ್ತೆ ಇಲ್ಲಿ. ಅಲ್ಲ, ಇಲ್ಲೇ ಹಾಕ್ಕೊಂಬಿಡತ್ತಾನೆ. ಇದ್ರ ಮೇಲೆ ಇಟ್ಕೊಮ್ಮ, ಮಡ್ಚಿರೋ ಬಟ್ಟೆಗಳು. ಹಾಂ, ಮತ್ತೆ ಇದ್ರ ಮೇಲೆ ಹಾಕೋ. ಹೆಂಗಿದ್ರು ಮಡ್ಚೋವಾಗ ಫೋಲ್ಡ್ ಮಾಡ್ತಿರೋ ತಾನೆ, ಕುತ್ಕೊಂಡು ಮಡ್ಚ್ಬೋದಲ್ಲ ಅಂತ. ಏನಿಲ್ಲ ಬಿಡಮ್ಮ. ಅಲ್ಲಿ ಕೂತ್ಕೊಂಡು ನೋಡ, ಇದರಲ್ಲಿ ಬಟ್ಟೆ ಎತ್ಕೊಂಡು ಮಡ್ಸಿ ಇದ್ರ ಮೇಲೆ ಇಡೋದು. ಕೆಳಗಡೆ ಕೂತ್ಕೊಂಡು ಒಂದು ಸ್ವಲ್ಪ ತಣ್ಣಗೆ ಗಾಳಿನೂ ಬರುತ್ತಾ ಇಲ್ವಾ? ಮೇಲೆ ಹೋಗ್ತೀಯಾ? ಬಟ್ಟೆ ಇದೆ ಕಣ. ಅಲ್ಲಿಗೋಗು, ಆ ಕಡೆ ಹೋಗು. ಯಾಕೆ ಅಲ್ಲಿ ಕೂತ್ಕೊಂಡ್ತಾ ಇದೆ? ಬರ್ತಾ ಇದ್ದೀನಿರಪ್ಪ. ಹೋಗಮ್ಮ, ಬೆಳಗ್ಗೆನಿಂದ ಅವ್ನು ನಾಷ್ಟ ಏನಾಗೈತ? ನೀ ಬಂದ ನನ್ನ ಮಗ ಹೊಟ್ಟೆ ಹಶ್ವಂತೆ, ಅವ್ನಿಗೆ ಹಾಕ್ಕೊಟ್ಬಿಡೋಣ ಅಂತ. ಅವ್ನಿಗೆ ಊಟ ಹಾಕ್ಕೊಟ್ಬಿಟ್ಟು ಒಂದು ಸ್ವಲ್ಪ ಕಬೋರ್ಡಲ್ಲಿ ಸೀರೆಗಳಿದ್ದಾವೆ, ಡೈಲಿ ವೇರ್ ಸೀರೆಗಳು. ಅಮ್ಮಗೆ ಕೊಟ್ಟರೆ ಅಮ್ಮ ಸ್ಮೂತಾಗಿರೋದು. ಈ ಬೇಸಿಗೆ ಕಾಲ ಅಲ್ವಾ, ಉಟ್ಕೊತಾರೆ. ನಾನು ಹೆಂಗೋ ಉಡಲ್ಲ, ಒಂದಿಲ್ಲ. ಅದಕ್ಕೆ ಅಮ್ಮ ಆದರೂ ಉಟ್ಕೊತಾರೆ ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ದೀನಿ. ಇನ್ನು ಅವ್ನಿಗೆ ಹಾಕ್ಕೊಟ್ಬಿಡ್ತಾ ಇದ್ದೀನಿ. ಇಲ್ಲಿ 2 ಮೊಟ್ಟೆ ಒಡೆದು ಇಟ್ಟಿದ್ದೆ ಆಮ್ಲೆಟ್ಗೆ ಅಂತ. ಬೆಳಿಗ್ಗೆ ಅಮ್ಮ ತಿಂತಾರೇನೋ ಮಾಡ್ಕೊಡೋಣ ಅಂತ ಅಂದ್ಕೊಂಡೆ. ಅಮ್ಮ ಬೇಡ, ಬರೀ ಟೊಮೆಟೊ ರೈಸೇ ತಿಂತೀನಿ ಅಂತಂದರು. ಗಟ್ಟಿನೂ ಅಷ್ಟೇ ನೋಡಿ, ನೀರು ಬಿಟ್ಕೊಳ್ಳಲ್ಲ. ಸಾರು ತುಂಬ ಗಟ್ಟಿಯಾಗಿರುತ್ತಲ್ವಾ, ಚೆನ್ನಾಗಿರುತ್ತೆ. ಅನ್ಕೊತಾನೆ. ನಡಿ ಮಗ್ನೆ, ನಡಿಮ್ಮ, ಮೇಲೋಗಿ ನಡಿ. ಇರು ಒಂದು ನಿಮಿಷ. ಹೋಗಿ ಬಂಗಾರ, ನಡಿ, ನಾನು ಬರ್ತೀನಿ. ನಡಿ, ನಾನು ಬರೋವರೆಗೂ ಹೋಗಲ್ಲ ಅವನು. ನೀನು ಹೋಗ್ತೀಯಾ? ನಡಿ. ಎಲ್ಲನೂ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿರೋದು. ಅಮ್ಮಗೆ ಬೇಸಿಗೆ ಕಾಲಕ್ಕೆ ಕುಟ್ಕೊತಾರೆ ಅಂತ, ಬೇಸಿಗೆ ಕಾಲಕ್ಕೆ ಮೆತ್ತಗಿರುತ್ತೆ ಅಂತ ಹೇಳಿಕೊಟ್ಟೆ.
ಇನ್ನು ನಾನು ಅವಾಗ ಕೊಡ್ಸೋದು ಅಂತೀರಾ, ಅದೆಲ್ಲಾದ್ರೂ ಫಂಕ್ಷನ್ಸ್ಗೆ ಎಲ್ಲ ಉಟ್ಕೊಂಡು ಹೋಗೋದಕ್ಕೆ ಕೊಡ್ಸೋದು. ಈ ಥರ ಮೆತ್ತಗಿರೋ ಸೀರೆಗಳು ನಾನು ತಗೊತೀನಿ, ನಾನು 2 ದಿನ ಉಟ್ಕೊಂಡು ಆಮೇಲೆ ಅಮ್ಮಗೆ ಕೊಟ್ಬಿಡ್ತೀನಿ. ಅಮ್ಮಗೆ ಅಂತ ತಗೊಂಡ್ರು ಸರಿ, ನಾನು ಉಟ್ಕೊಂಡೆ ಆಮೇಲೆ ಅಮ್ಮಗೆ ಕೊಡೋದು. ಅದಕ್ಕೆ ಈಗ ಎಲ್ಲ ಅಮ್ಮಗೆ ಕೊಟ್ಟು ಕಳಿಸ್ತಾ ಇದ್ದೆ. ಸ್ಮೂತ್ ಇದೆ ನೋಡಿ, ಎಷ್ಟು ಸ್ಮೂತ್ ಇದೆ, ಚೆನ್ನಾಗಿರುತ್ತೆ ಅಮ್ಮಗೆ ಬೇಸಿಗೆ ಕಾಲಕ್ಕೆ. ಹಾಗೆ ಇವೆ ಅಮ್ಮ కుక్క యావదే కుక్క అని ಹೌದಾ ಅಮ್ಮ? ఏంటి షానా అయింది అని అర్థమంట. నార్మల్ మీరు వాటర్ మిలన్ సీడ్స్ లేకుండా ఇయ్యాల, మస్క్ మిలన్ ఇయ్యాల, మజ్జిగి ఇయ్యాల. వాటర్ మిలన్ సీడ్స్ హెల్త్ కి మంచిది అని అనేసి లేకుండా ఇయ్యాల. అవునా ಬ್ರುನೋ? ಹಂಗಾಗುತ್ತಂತಮ್ಮ, ಹಂಗಾಗುತ್ತಾ? ಅವ್ನ್ ಕಡಿಮೆನೋ, ಇವನ್ ಜಾಸ್ತಿ. ಇವನ್ ಅವಾಗ ಮಾಡ್ತಾ ನಂಗೆ. ಜ್ಯೂಸ್ ಕುಡಿತೀಯಾ? ನಿನಗಲ್ಲಮ್ಮ. ಒಂದ್ಸಲಿ ಅಯ್ಯೋ ಮಾಡು ಅಂದ ತಕ್ಷಣ ಮಾಡ್ತಾವನೆ. ನಾರ್ಮಲ್ ಆಗಿ ಎಲ್ರು ಹಂಗೆ. ಟೋನಿ ಬ್ರೂನೋಗೆ ಅಂತ ಸ್ವಲ್ಪ ಇತ್ತು ನೆನ್ನೆ. ನಮ್ ಬ್ರೂನೋಗಾಗೋ ಅಷ್ಟು ಮಾತ್ರನೇ ಇದ್ದಿದ್ದು ನೆನ್ನೆ ರಾತ್ರಿ ಮತ್ತೆ ಬೆಳಿಗ್ಗೆ. ಅದು ನೋಡ್ಬಿಟ್ಟು ನಮ್ ಟೋನಿನೂ ತಿನ್ಬೇಕು ಅಂತ ಹೇಳ್ಬಿಟ್ಟು ಬನ್ನ ಬೇಜಾರಾಯ್ತು. ಅದಕ್ಕೆ ಇವಾಗ ಒಂದು ದೊಡ್ಡ ಪ್ಯಾಕೆಟೇ ತರಿಸಿದೀನಿ. ಈಗ ಮಧ್ಯಾಹ್ನ ಊಟಕ್ಕೆ ಅವನಿಗೂ ಅದೇ ಅವನಿಗೂ ಅದೇ ಅಲ್ವಾ ಮಗ್ನೆ? ಪೆಡಿಗ್ರಿ ತಿಂತೀಯಾ? ಖಾಲಿ ಆಗಿದೆ. ಮತ್ತೆ ಇವಾಗ ಈ ಪ್ಯಾಕೆಟ್ ತರಿಸಿದಾಯ್ತು. ಹಾಗೆ ಮುದ್ದೆ ಬೇಕಂತೆ, ಅದಕ್ಕೆ ಮುದ್ದೆಗೆ ಇಟ್ಟಿದ್ದೀನಿ. ಇನ್ನು ಬ್ರೂನೋಗೆ ಒಂದು ಕಡೆ, ಟೋನಿಗೆ ಒಂದು ಕಡೆ ಪೆಡಿಗ್ರಿ ಹಾಕೋದಕ್ಕೆ ಇಟ್ಬಿಟ್ಟೆ. ಇದು ಬಂದು ಡ್ರೈ ಸೇಮಿಯಾ ಸ್ವೀಟು. ಇದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೋಡ್ರಂತೆ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ನೀವು ನೋಡಿ ಒಂದ್ಸಲಿ ಟ್ರೈ ಮಾಡಿ. ನಾನು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಹಾಕ್ಕೊತಿದ್ದೆ ತಟ್ಟೆಗೆ. ದೊಡ್ಡ ಸ್ಟವ್ವು ಈ ಥರ ಟೈಮಲ್ಲಿ ಯೂಸ್ ಆಗುತ್ತಲ್ವಾ, ಆವಾಗ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಬೇರೆ ಟೈಮಲ್ಲೆಲ್ಲ ಅಂದರೆ ತೊಳಿಬೇಕಾದ್ರೆ ಅವಾಗೆಲ್ಲ ಏನಕ್ಕೆ ತಗೊಂಡು ಅಂತ ಅನ್ನಿಸ್ತಿರುತ್ತೆ. ಬಟ್ ಫಾಸ್ಟಾಗಿ ಏನಾದರೂ ಅಡುಗೆ ಮಾಡಬೇಕು ಎಲ್ರಿಗೂ ಅಂತಂದವಾಗ ಇದು ನನಗೆ ಚೆನ್ನಾಗಿ ಯೂಸ್ಫುಲ್ ಅಂತ ಅನಿಸುತ್ತೆ. ನಮ್ಮ ಟೋನಿಗೂ ಮಾಡಿಬಿಡ್ತಾ ಇದ್ದೀನಿ ನೋಡಿ. ಸ್ವೀಟ್ ಆಯಿತು, ತುಂಬಾ ಚೆನ್ನಾಗಿತ್ತು. ಅಮ್ಮಗೆ ಮುದ್ದೆ ಮಾಡಿ ಕೊಟ್ಬಿಟ್ಟೆ. ಇನ್ನು ನಾವು ಅನ್ನ ತಿನ್ನಬೇಕು. ಮತ್ತಿನ್ನ ವೈಟ್ ರೈಸ್ಗೆ ಮತ್ತು ಮೊಟ್ಟೆ ಸಾರು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾತ್ರ.